विधानसभा में पाकिस्तान जिंदाबाद के नारे लगाने वाले शख्स की गिरफ्तारी की मांग को लेकर बीजेपी युवा मोर्चा की कार्यकर्ताओं ने कांग्रेस दफ्तर की घेराव करने की कोशिश की। इस मौके पर पुलिस ने बीजेपी कार्यकर्ताओं को गिरफ्तार कर लिया है। तो वहीं राज्यसभा चुनाव नतीजों के बाद नासिर हुसैन के समर्थकों ने पाकिस्तान समर्थक नारे लगाए। देश विरोधी नारे लगाने वाले की गिरफ्तारी की मांग को लेकर युवा मोर्चा कार्यकर्ताओं ने महावीर सर्कल पर विरोध प्रदर्शन किया है। कांग्रेस कार्यालय को घेराव करने की पूरी कोशिश बीजेपी कार्यकर्ताओं ने की। तो वहीं प्रदर्शन के बाद बीजेपी कार्यकर्ताओं ने कांग्रेस दफ्तर की घेराव करने की कोशिश की। बीजेपी कार्यकर्ताओं ने बाल राजा आरएस रोड पर पुलिस बैरिकेड को पार किया और कांग्रेस कार्यालय के गेट में घुसने की पूरी कोशिश की। पुलिस ने इस समय उन्हें गिरफ्तार किया है। तो देखिए इस पर एक नजर। ಎಲ್ಲ ಮಾಧ್ಯಮವನ್ನು ನೀವು ನಂಬಬೇಕಲ್ಲ, ಟಿವಿ ಮಾಧ್ಯಮನ ನೋಡಿದಂತವ್ರು ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ, ಕೇಳುತ್ತೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ಸತ್ಯ. ಎಲ್ಲ ಟಿವಿ ಮಾಧ್ಯಮಗಳು ತೋರಿಸ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ರಿಪಬ್ಲಿಕ್ ಟಿವಿ ನೋಡಿದೆ ನಾನು. ಆ ಟಿವಿನಲ್ಲಿ ವರದಿಗಾರ ಹೋಗಿ ನಾಸೀರ್ ಹುಸೇನ್ ಅವರ ಕೇಳಿದ್ರೆ, ಹೋಗಲಿ ಇನ್ಯಾವನು ತಲೆ ಹುಚ್ಚಾಗಿರ್ಬೇಕ್ರಿ, ಇವನು ಹೊರಗಾಕ್ರಿ, ಈ ಮಾತಿನ ಯಾವನು ಅಂತ ಹೊರಗಾಕ್ರಿ ಹೋಗೋ ಅಂತ ಕೇಳ್ತಾರೆ ಅಂದಾಗ ಆ ರಿಪಬ್ಲಿಕ್ ಟಿವಿಯ ಜಯಪ್ರಕಾಶ್ ಶೆಟ್ಟಿ ರಿಪೋರ್ಟ್ ಮಾಡ್ತಾರೆ. ನಾನು ನೋಡ್ರೆ ಖಂಡಿತ ಸಂತೋಷನೂ ಆಯ್ತು. ಇಷ್ಟು ಎದೆಗಾರಿಕೆ ಬಂದಿ ಮಾಧ್ಯಮ ಮಿತ್ರರಿಗೆ ಅಂತೇಳಿ. ಹೋಗಲೇ ನೀನೋಗಲೇ ಅಂದ್ರು ಅವರು, ಜಯಪ್ರಕಾಶ್ ಶೆಟ್ಟಿ ಅವರು. ನೀನೋಗೋ, ನೀನೇವನು? ಒಬ್ಬ ರಾಜ್ಯಸಭಾ ಸದಸ್ಯನಿಗೆ ಎದೆಗಾರಿಕೆ ಅಂತ ಪತ್ರಿಕಾಕರ್ತರು ಹೇಳಿದಾರಲ್ಲ. ನಾನು ಪತ್ರಿಕಾಕರ್ತರಿಗೆ ಒಂದು ಎಲ್ಲ ಟಿವಿ ಮಾಧ್ಯಮದಲ್ಲಿ ನೀವು ತೋರಿಸಿದ್ರಿ, ನಾನು ನಿಮಗೆ ಅಭಿನಂದನೆ. ಮತ್ತು ನಾಸೀರ್ ಹುಸೇನ್ ಅಂತ ಪ್ರಶ್ನ ದೇಶದ್ರೋಹಿಗೆ ಯಾವ ಪದಗಳಲ್ಲಿ ಉತ್ತರ ಕೊಡ್ಬೇಕು ನೀವು ಉತ್ತರ ಕೊಟ್ಟಿದ್ದೀರಿ, ನಾನು ನಿಮಗೆ ಅಭಿನಂದನೆಗೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಇದು ಮುದ್ದ ಭಾಷಣ ಮಾಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ರು, ಏನೇನು ನಡೆದಿದೆ ಎಲ್ಲೋ ಹೇಳಿದ್ರು, ಎಲ್ಲೋ ರಾಜ್ಯ ಜನ ಗೊತ್ತಾಗಿದೆ, ಯಾವುದು ಗೊತ್ತಿಲ್ಲದಿಲ್ಲ. ಆದ್ರೆ ಕ್ರಮ ತಗೊಳ್ಳೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ವಿ? ಪರಮೇಶ್ವರ್ ಅವರೇ ಒತ್ತಡನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರದ್ದು ಎಐಸಿಸಿ ಅಧ್ಯಕ್ಷ ಮನೆ ಮಲ್ಲಿಕಾರ್ಜುನ್ ಖರ್ಗೆ ಒತ್ತಡನ ಯಾವ ಕಾರಣಕ್ಕೂ ಅವ್ರ ಬಗ್ಗೆ ಕೇಸ್ ಹಾಕ್ಬೇಡಿ ಅಂತ ಪ್ರೆಷರ್ ಬಂದಿದ್ಯಾ? ಇವತ್ತು ಸೋಮೋಟೋ ಕೇಸ್ ಹಾಕ್ತಾರಂತೆ. ಟಿವಿಗಳಲ್ಲಿ ಯಾವನ್ ಕೂಗಿದಾನೆ ನೇರವಾಗಿ ಅವನ ಮುಖ ಸಮೇತ ತೋರಿಸ್ತಾ ಇರ್ಬೇಕಾದ್ರೆ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಏನ್ ತೊಂದ್ರೆ ನಿಮಗೆ? FSL ರಿಪೋರ್ಟ್ ಧ್ವನಿ ಕೇಳಿಸುತ್ತೆ, ಟಿವಿ ಮಾಧ್ಯಮಗಳಲ್ಲಿ ಮುಖ ಕಾಡ್ತಾ ಇದೆ. ಮುಖ ಕಂಡ್ರಂತ ವ್ಯಕ್ತಿನ ಅರೆಸ್ಟ್ ಮಾಡಿ ಒಳಗಾಗಿ ಒತ್ತರೆ ಯಾರು ಹೇಳ್ಕೊಟ್ರು ನಿಮಗೆ? ಯಾವ ರಾಷ್ಟ್ರದ್ರೋಹಿ ಸಂಘಟನೆ ಹಿಂದಿದೆ? ಇದೆಲ್ಲವೂ ಹೊರಗೆ ಬರುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರಂತ ವ್ಯಕ್ತಿನ ನೀವು ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂತ ನನ್ ಅನಿಸ್ತಾ ಇದೆ. ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ರೆ ಅವ್ರ ಹಿಂದೆ ಆಯಾ ಸಂಘಟನೆ ಇದೆ ಎಲ್ಲ ಹೊರಗೆ ಬರುತ್ತೆ. ಶಿವಮೊಗ್ಗದಲ್ಲಿ ತುಂಗಾ ನದಿ ಪಕ್ಕದಲ್ಲಿ ಅನೇಕ ವರ್ಷಗಳಿಂದ ಬಾಂಬ್ ತಯಾರು ಮಾಡ್ತಾ ಇದ್ದಂತ ವ್ಯಕ್ತಿನ ಯಾವುದೋ ಕಾರಣಕ್ಕೆ ಯಾರೋ ಅರೆಸ್ಟ್ ಮಾಡಿದಾಗ ಇವನ್ ಸಿಕ್ಕೊಂಡಿದ್ದು ಅವ್ರ ಹಿಂದೆ ಎಂತ ಜಾಲ ಇದೆ ಅಂತ ಗೊತ್ತಾಯ್ತು. ಕಾಂಗ್ರೆಸ್ಸಿಗರ ಕುತಂತ್ರ ನಡೀತಾ ಇದೆ. ಕೇಸ್ ಹಾಕ್ತಾರಂತೆ. ವ್ಯಕ್ತಿನ ಅರೆಸ್ಟ್ ಮಾಡಲ್ಲಂತೆ. ಕಿವಿ ಕೇಳಲ್ಲ ಕೆಪ್ರ ಇವರು. FSL ರಿಪೋರ್ಟ್ ಹಾಕ್ಬೇಕು ನಿಮಗೆ. ಆ FSL ರಿಪೋರ್ಟ್ ಬಂದಿಲ್ಲ ಅಂತ ಅನ್ಕೊಂಡು ನೀವು ತರಬೇಕು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ. ಅವ್ರ ಹಿಂದೆ ಯಾರ ರಾಷ್ಟ್ರದ್ರೋಹಿ ಸಂಘಟನೆಗಳಿದೆ ಅದು ಹೊರಗಬಾರ್ದು ಅನ್ನಂತ ಒಂದು ಕುತಂತ್ರ ರಾಜಕಾರಣ ನಡೆಸ್ತಾ ಇದ್ದೀರಾ. ಇಡೀ ದೇಶ ನೋಡಿದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಒಬ್ಬ ರಾಷ್ಟ್ರದ್ರೋಹಿ ಕೂಗಿರೋದು. ಆ ಕೂಗಿದ್ದನ್ನ ನಾಸೀರ್ ಹುಸೇನ್ ಚುನಾವಣೆ ಗೆದ್ದಂತ ಸಂದರ್ಭದಲ್ಲಿ ಏನ್ ಕೂಗಬೇಕಿತ್ತು? ನಾವು ಕೂಗಿದ್ವಿ ಬಿಜೆಪಿಯವರು. ನಾರಾಯಣ ಸಾಹೇಬ್ ಬಾಡಿಗೆ ಗೆದ್ದ ಕೂಗಿದ್ದೇನು? ಭಾರತ್ ಮಾತಾ
ಮಾತಾ ಕಿ ಭಾರತ್ ಮಾತೆಗೆ ಜೈಕಾರನ್ನು ಕೂಗಿದ್ವಿ. ಕಾಂಗ್ರೆಸ್ನವ್ರು ಕೂಗಿದ್ದೇನು ಪಾಕಿಸ್ತಾನ್ ಜಿಂದಾಬಾದ್. ಇದು ದೇಶ ದ್ರೋಹಿಗಳಿಗೂ ದೇಶ ಭಕ್ತರಿಗೂ ನಡೀತಾರಂತ ಸಂಘರ್ಷ. ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶಭಕ್ತರು ದೇಶಕ್ಕೋಸ್ಕರ ಹೋರಾಟ ಮಾಡಿ ಸ್ವರ್ಗದಲ್ಲಿ ಬಹಳ ಜನ ಇದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗೋ ರೂಪದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಂತ ವ್ಯಕ್ತಿ ಮತ್ತು ದೇಶದ್ರೋಹಿ ಸಂಘಟನೆಗಳ ಬಗ್ಗೆ ಈ ದೇಶದಲ್ಲಿರುವಂತಹ ರಾಷ್ಟ್ರಭಕ್ತರ ಶಕ್ತಿ ಅವ್ರನ್ನ ಮೆಟ್ಟಿ ತುಳಿಯುತ್ತೆ, ಇದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಇಬ್ರು ಬಿಜೆಪಿ MLAಗಳನ್ನ ನಾವು ತಗೊಂಡ್ಬಿಟ್ವಿ ಅಂತ ಒಂದು ರೀತಿ ದಿಗ್ವಿಜಯ ಸಾಧನೆ ಮಾಡುವಂಗೆ ಮಾಡ್ತಿದ್ದಾರೆ. ಇಡೀ ದೇಶದಲ್ಲಿ ಪರಿಸ್ಥಿತಿ ಏನಾಗಿದೆ? ಹರಿಯಾಣದಲ್ಲಿ ಸರ್ಕಾರನೇ ಹೋಗ್ತಾ ಇದೆ. ಕಾಂಗ್ರೆಸ್ಸಿನ ಅನೇಕ MLAಗಳು ಬಿಜೆಪಿ ರಾಜ್ಯಸಭಾ ಸದಸ್ಯರು ವೋಟ್ ಕೊಟ್ಟು ಗೆಲ್ಲಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಸಿನವರು ಬಿಜೆಪಿಗೆ, ಸಮಾಜವಾದಿ ಪಕ್ಷವರು ಬಿಜೆಪಿ ಬೆಂಬಲ ಕೊಟ್ಟಿದ್ದಾರೆ. ನಾನು ಆ ವಿಚಾರಕ್ಕೆ ಹೋಗಲ್ಲ. ನಾನು ಇಷ್ಟು ಮಾತ್ರ ಮಾನ್ಯ ಸಿದ್ದರಾಮಯ್ಯನವರಿಗೆ, ಪರಮೇಶ್ವರ್ ಅವರಿಗೆ, DK ಶಿವಕುಮಾರ್ಗೆ, ಸರ್ಕಾರಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಸರ್ಕಾರ ರಾಷ್ಟ್ರಭಕ್ತರ ಪರವಾಗಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರಂತ ವ್ಯಕ್ತಿನ ಅರೆಸ್ಟ್ ಮಾಡಿ ಅವನ ಮೇಲೆ ರಾಷ್ಟ್ರದ್ರೋಹಿ ಕೇಸ್ಗಳನ್ನ ಹಾಕಿ ತನಿಖೆ ನಡೆಸಿ ಅವನ ಹಿಂದೆ ಯಾವ್ಯಾವ ರಾಷ್ಟ್ರದ್ರೋಹಿ ಸಂಘಟನೆಗಳಿದೆ ಇದನ್ನು ಹೊರಗೆ ತನ್ನಿ. ಇದು ಸರ್ಕಾರದ ಕರ್ತವ್ಯ. ಕಾಂಗ್ರೆಸ್ ಪಕ್ಷದ ಕರ್ತವ್ಯ ಏನು? AICC ಅಧ್ಯಕ್ಷರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಯೋಚನೆ ಮಾಡಬೇಕು. ಒಬ್ಬ ರಾಷ್ಟ್ರದ್ರೋಹಿನ ಪತ್ರಕರ್ತರಿಗೆ ಅವಮಾನ ಮಾಡಿರುವಂತ ನಾಜರ್ ಹುಸೇನ್ ಗೆದ್ದಿದ್ದಾನೆ. ಅವನು ಗೆಲ್ಲೋದಕ್ಕೆ ಕಾರಣ ಕಾಂಗ್ರೆಸ್ಸಿನ ಶಾಸಕರು. ಅವರೆಲ್ಲರೂ ತಲೆ ತಗ್ಗಿಸಿ